ಹಾಯ್ ಎವ್ರಿವನ್. ನೋಡಿ, ಒಂದು ಇನೋವಾ ಕ್ರಿಸ್ಟಾ ಗಾಡಿ ಬಳ್ಳಾರಿಯಿಂದ ಬಂದಿದೆ ಗಾಡಿ. ಇವರು ಒಂದು ಗಾಡಿ ತಗೊಂಡಿದ್ದಾರೆ ಸೆಕೆಂಡ್ ಹ್ಯಾಂಡು. ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ರು ಅವ್ರ ಕಸಿನ್ ಹತ್ರ ತಗೊಂಡಿರೋದು. ಸೊ ಅವ್ರಿಗೆ ಎಸೆಸರೀಸ್ ಒಂದು ಫಿಟ್ ಮಾಡಬೇಕಿತ್ತು ಇನೋವಾ ಟೈಪ್ 4 ಗಾಡಿಗೆ. ಇದಕ್ಕೆ ಬಂದ್ಬಿಟ್ಟು ನಾವು 3 to 4 ಅವರ್ಸ್ ಮಾಡಿದ್ದೀನಿ. ಏನೇನಂತ ನೀವು ನೋಡಿ ಆ ವರ್ಕಿಂಗ್ ನಿಮಗೆ ಗೊತ್ತಾಗುತ್ತೆ. ಒಂದು UTS ಇದೆ ಟೊಯೋಟಾದು. ಇದು ಪ್ರೊಸೆಸಿಂಗ್ ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲ 4 ಡೋರ್ ಡ್ಯಾಂಪಿಂಗು, ಹಿಂದ್ಗಡೆ ಫೋರು, ಪ್ರೊಸೆಸರು, DSP 3 ವೇ ಸೆಟಪ್ ಅದೆಲ್ಲ ನಡೀತಾ ಇದೆ. ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡೋಣ. ಫಸ್ಟ್ ಆಫ್ ಆಲ್ ಇದಕ್ಕೆ ಈಗ ಬಂದರೆ ನಾವು ಸನ್ ಫಿಲ್ಮ್ ಇದಕ್ಕೆ ನಾವು ಹಾಕಿದ್ದೀನಿ. 50-70 ರೂಲ್ಸ್ ಪ್ರಕಾರ ಏನಿದೆ ಅದೇ ಫಿಲಿಮ್ ನಾವು ಇದಕ್ಕೆ ಒಂದು ಲುಕ್ಕೇ ನೋಡ್ಬೋದು ನೀವು ಗಾಡಿಗೆ. ಈ ಫಿಲಿಮು ನೋಡಿ, ಇದಕ್ಕೆ ಫಿಲಿಮ್ ಹಾಕಿದ್ದೀನಿ. ಸೊ ಈ ಗಾಡಿ ನೋಡಿ, ಇದಕ್ಕೆ ನಿಮಗೆ ಫಿಲಿಮ್ ಇಲ್ಲ. ಸೊ ನೋಡೋಕ್ಕೆ ನಿಮಗೆ ಕಂಪರ್ಮೈಸು ಸೇಮ್ ಆಗಿ ಕಾಣಿಸುತ್ತೆ. ರೂಲ್ಸ್ ಪ್ರಕಾರ ಏನಿದೆ ಅದಕ್ಕೆ ನಾವು ಇದಕ್ಕೆ ಫಿಲಿಮ್ ಹಾಕಿದ್ದೀನಿ. ಇದು ಇಂಪೋರ್ಟ್ ಫಿಲಿಮು, ಬೇರೆ ಫಿಲಿಮ್ ಎಲ್ಲ ಇಲ್ಲ. ಒಂದು ತಿರ್ಗಾ ಇಲ್ಲಿ ಬಂದರೆ ನೀವು ಡೋರ್ ಡ್ಯಾಂಪಿಂಗು ಫಿಟ್ ಮಾಡೋದು ನಾವು ಇನ್ಸೈಡ್ ಔಟ್ಸೈಡ್ ಇದಕ್ಕೆ ನಾವು ಫಿಟ್ ಮಾಡಿರೋದು. ಸೊ 2 ಲೇಯರ್ ಅಂದರೆ ಏನಿದೆ ಇವಾಗ ನೋಡಿ, ಇದರಲ್ಲಿ ಶಬ್ದ ನಿಮಗೆ ಹೊಡೆದ್ರೆ ಬರ್ತಾ ಇದೆ. ಅದೇ ಫೀಲಿಂಗ್ ನೀವು ಇಲ್ಲಿ ಹೊಡೆದ್ರೆ ನಿಮಗೆ ಒಂದು ಫೀಲಿಂಗೇ ಬೇರೆ ಥರ ಇರ್ತದೆ. ಸೊ ಇದಕ್ಕೆ 2 ಲೇಯರ್ ಡ್ಯಾಂಪಿಂಗ್ ಮಾಡಿದ್ದೀನಿ. ಇದು ಒಂದು ಫಿಟ್ ಆಗಿದೆ. ಆಲ್ಪೆನ್ನು ಇದಕ್ಕೆ ಬಂದ್ಬಿಟ್ಟು ನೀಡ್ ಫಾರ್ ಸ್ಪೀಡು. ಸೊ ಡಿಪೆಂಡೆಂಟ್ ಕಸ್ಟಮರ್ ಡ್ಯಾಂಪಿಂಗ್ ಎಲ್ಲ ಸೇಮು, ಕಸ್ಟಮರ್ದು ಒಂದೊಂದು ಚೇಂಜಿಗೆ ಇರ್ತದೆ. ಸೊ ಆ ಲೆಕ್ಕಕ್ಕೆ ನಾವು ಒಂದು ಡ್ಯಾಂಪಿಂಗ್ ಇದಕ್ಕೆ ಮಾಡಿದ್ದೀನಿ. ಬ್ಯಾಕ್ ಸೈಡು ನೋಡಿ, ಸ್ಪೀಕರ್ ಏನು ಚೇಂಜ್ ಮಾಡಿಲ್ಲ ನಾವು. ಅದೇ ಸ್ಪೀಕರ್ಗೆ ಕಂಪ್ನಿ, ಯಾಕೆಂದರೆ ಗಾಡಿ ಸ್ವಲ್ಪ ಓಲ್ಡ್ ಆಗಿಬಿಟ್ಟಿದೆಲ್ಲ. ಸೊ 2015 ಮಾಡಲ್ ಇದು. 15 ಮಾಡಲು ನಂಬರು ನೋಡ್ಬೋದು, 15 ಅಂತ ಬರ್ತಿದೆ ನೋವು, ಅದು ನೋಡ್ಬೋದು. ಸೊ ಇದೇ ಸ್ಪೀಕರ್ಗೆ ಸೇಮ್ ಸ್ಟಾಕ್ ಸಿಸ್ಟಮ್, ಸ್ಪೀಕರ್ ಸ್ಟಾಕು, ಅದಕ್ಕೆ ಬರೀ ಡ್ಯಾಂಪಿಂಗ್ ಮಾಡಿದ್ದು. ಸೊ ನೀವು ಸ್ಪೀಕರ್ ಚೇಂಜ್ ಮಾಡಿದ್ರೆ ಇನ್ನೂ ಸ್ವಲ್ಪ ಔಟ್ಪುಟ್ ನಿಮಗೆ ಜಾಸ್ತಿ ಬರ್ತದೆ. ಸೊ ಇದೇ ಸ್ಪೀಕರ್ಗೆ ಡ್ಯಾಂಪಿಂಗ್ ಮಾಡಿದ್ದು. ಒಂದು ಆ ಕೆಲಸ ಆಗಿದೆ. ಸನ್ ಫಿಲ್ಮ್ ಒಂದು ಆಗಿದೆ. ಸೊ ಈ ಕಸ್ಟಮರ್ ನಮಗೆ ಒಂದು 3 to 4 ಮಂತ್ಸಿಂದ ನಮಗೆ ಫೋನ್ ಮಾಡ್ತಾ ಇದ್ದದ್ದು. ಸೊ ಆಟೋ ಫೋಲ್ಡ್ ಮಿರರ್ ಮಾಡೋಕ್ಕೆ. ಸೊ ಈ ಗಾಡಿದು ಇವಾಗ ಐಟಮ್ ಸ್ವಲ್ಪ ಸಿಗ್ತಾ ಇರೋದು ಕಷ್ಟನೇ. ಯಾಕೆಂದರೆ ಟೈಪ್ 4 ಇನೋವಾ 11, 12, 13, 14, 15 ತನಕ ಇನ್ನೂ ಐಟಮು ಸಿಗ್ತಾ ಇದ್ದೀವಿ. ಇವಾಗ ಬಂದ್ಬಿಟ್ಟು ಐಟಮ್ ಸಿಗ್ತಾ ಇಲ್ಲ. ನೋಡಿ, ಈ ಥರ ಸ್ವಿಚ್ ಇದ್ದಿದ್ದು ಆಟೋ ಫೋಲ್ಡ್ ಮಿರರ್ದು. ಇದೂ ಒರಿಜಿನಲ್ ಟೊಯೋಟಾದೆ. ಈ ತೆಗಿಬಿಟ್ಟು ಸ್ವಿಚ್ ನಾವು ಆಟೋ ಫೋಲ್ಡ್ ಸ್ವಿಚ್ ಫೋಲ್ಡಿಂಗ್ ಜೊತೆನಲ್ಲಿ ಇದ್ರಿಗೆ ಮಾಡಿದ್ದೀನಿ. ಸೊ ಇದು ಫೋಲ್ಡಿಂಗ್ ಒರಿಜಿನಲ್ಲು ಬರೋದು. ಒಂದು ಇವಾಗ ನಿಮಗೆ ಪ್ರೊಸೆಸಿಂಗ್ ತೋರಿಸ್ತೀನಿ, ಇದು ನೋಡ್ಬೋದು. ಈ ಆನ್ ಮಾಡ್ಬಿಟ್ಟು ತೋರಿಸ್ತೀನಿ, ನೋಡ್ಬೋದು. ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಮಿರರು ಕ್ಲೋಸಿಂಗ್, ಆ ಸೈಡನ್ನು ಕ್ಲೋಸ್ ಆಯಿತು. ತಿರ್ಗಾ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ಮಿರರು ಓಪನ್. ಸೊ ಒರಿಜಿನಲ್ ಕೆಲಸ ನಾವು ಮಾಡಿರೋದು. ನಿಮ್ಮದೇ ಮಿರರ್ಗೆ ಆಟೋ ಫೋಲ್ಡು ಮಾಡಿರೋದು. ಕೆಲವು ಜನ ಏನು ಕನ್ಫ್ಯೂಷನ್ ಇದ್ದರೆ ಫೋನ್ ಮಾಡಿಬಿಟ್ಟು ಆಟೋ ಫೋಲ್ಡ್ ಮಿರರ್ ಮಾಡಬೇಕು, ಮೋಟ್ರ್ ಹಾಕ್ತೀರಾ, ವೈರಿಂಗ್ ಮಾಡ್ತೀರಾ ಅಂತ. ಸರ್, ಮೋಟ್ರು ವೈರಿಂಗ್ ಮಾಡಿರೋ ಕೆಲಸ ನಡೆಯಲ್ಲ ಸರ್. ಅದಕ್ಕೆ ಏನು ಪ್ರೊಸೆಸಿಂಗ್ ಇದೆ ಆ ಪ್ರೊಸೆಸಿಂಗ್ ಮಾಡಬೇಕು. ಮೋಟ್ರ್ ಹಾಕ್ಬೇಕಂದ್ರೆ ಪೂರ್ತಿ ಗಾಡಿ ಎಷ್ಟು ಬ್ಯಾಂಗ್ಳೂರ್ನಲ್ಲಿ ಇದೆ ಟೈಪ್ 4 ಇನೋವಾ, ಆ ಎಲ್ಲ ಗಾಡಿಗೆ ಮೋಟ್ರನ್ನೇ ಹಾಕೊಂಡಿರ್ತಾರೆ ಜನ. ಮೋಟ್ರ್ ಇಲ್ಲ, ಅದಕ್ಕೆ ಒಂದು ಪ್ರೊಸೆಸಿಂಗ್ ಇದೆ. ಮೋಟ್ರ್ ಬಂದೇ ಬರ್ತದೆ. ಆ ಮೋಟ್ರ್ನಲ್ಲಿ ಇನ್ನೂ ಅಸೆಸರೀಸ್ ಫಿಟ್ ಆಗುತ್ತೆ, ಬ್ರಾಕೆಟ್ ಇದೆ, ಒಳಗಡೆ ಚಾಸಿ ಫಿಟ್ ಆಗುತ್ತೆ, ಅಲ್ಯೂಮಿನಿಯಂ ಬಾಡಿ ಬರ್ತದೆ. ಆ ಬಾಡಿ ಎಲ್ಲ ಫಿಟ್ ಮಾಡಿ ಆಮೇಲೆ ಹೋಗಿ ಮೋಟ್ರ್ ಕೂತ್ಕೊಂಡು ಆಟೋ ಫೋಲ್ಡ್ ಆಗುತ್ತೆ. ಕಸ್ಟಮರ್ಗೆ ಏನಿದೆ, ಒಂದು ಮೋಟ್ರ್ ಫಿಟ್ ಮಾಡ್ರೆ ಆಗ್ಬಿಡ್ತದೆ ಅಂತ ಆ ಮೈಂಡ್ನಲ್ಲಿ ಇರ್ತದೆ. ಅದು ತಿಳ್ಕೊಂಡ್ಬೇಡಿ. ಪ್ರೊಸೆಸಿಂಗು ಬೇರೆ ಥರ ಇದೆ. ಇದು ಮಾಡೋಕ್ಕೆ ಪೂರ್ತಿ 1 ದಿವಸ ಆಗಿಬಿಡ್ತದೆ. ಏನು 1 hour 2 hour ಕೆಲಸ ಇಲ್ಲ, ಮಾಡೋಕ್ಕೆ ಪೂರ್ತಿ ದಿವಸ ಆಗುತ್ತೆ. ಅದು ನೋಡಿಬಿಟ್ಟು ಒಂದು ದಿವಸ ನೀವು ಫೋನ್ ಮಾಡಿಕೊಂಡೆ ಬರಬೇಕು. ಏನು ಕೆಲಸ ಅಂದರೆ ಆಟೋ ಫೋಲ್ಡ್ ಮಿರರ್ ಇನೋವಾ ಟೈಪ್ 4ಗೆ ಮಾತ್ರ. ಇನ್ನೊಂದು ಇವಾಗ ನೋಡಿ, ಇಲ್ಲಿ ನಿಮಗೆ ಎಲ್ಲ ಡೌನ್ ಮಾಡಿ ತೋರಿಸ್ತೀನಿ. ತಿರ್ಗಾ ಇದಕ್ಕೆ ನಾವು ಏನು ಮಾಡಿದ್ದೀನಿ ಅಂದರೆ ವಿಂಡೋ ಕ್ಲೋಸರು ಪ್ಲಸ್ ಅಪ್ ಮಾಡಲ್ಲೂ ಇದಕ್ಕೆ ಇನ್ಸ್ಟಾಲ್ ಮಾಡಿದ್ದೀವಿ. ಇವಾಗ ನೋಡ್ಬೋದು ನೀವು, ಮಿರರೂ ಓಪನ್ ಇದೆ, ವಿಂಡೋನು ಕೆಳಗಡೆ ಇದೆ. ಸೊ ಇವಾಗ ನೀವು ಲಾಕ್ ಮಾಡಿದ ತಕ್ಷಣ ಇದು ಮಿರರೂ ಕ್ಲೋಸ್ ಆಗುತ್ತೆ, ನಿಮಗೆ ವಿಂಡೋನು ಮೇಲೆ ಹೋಗುತ್ತೆ. 1 2 3 4 ಮಿರರೂ ಓಪನ್ ಆಗುತ್ತೆ. ಸೊ ಓಪನ್ ಮಾಡಿದ್ರೆ ನೀವು ರಿಮೋಟಿಂದ ಮಿರರೂ ಓಪನ್ ಆಗುತ್ತೆ. ಸೊ ಇದಕ್ಕೆ ಮಾಡೋಕ್ಕೆ ನಮಗೆ ಅಟ್ಲೀಸ್ಟು 1 ದಿವಸ ಬೇಕು. ಇದು ಒರಿಜಿನಲ್ಲು ಬ್ರಾಕೆಟ್ ಇರಬೇಕು, ಒರಿಜಿನಲ್ಲು ಮಿರರ್ ಇರಬೇಕು, ಆವಾಗಲೇ ಇದಕ್ಕೆ ಆಟೋ ಫೋಲ್ಡ್ ಮಾಡೋಕ್ಕಾಗೋದು. ಒರಿಜಿನಲ್ ಬ್ರಾಕೆಟ್ ಇರಬೇಕು, ಒರಿಜಿನಲ್ ಮಿರರ್ ಇರಬೇಕು. ಕೆಲವು ಜನ ಏನು ಕನ್ಫ್ಯೂಷನ್ ಅಂದರೆ, ನಮ್ಮ ಹತ್ರ ಮಿರರ್ ಇದೆ, ಬರೀ ಮೋಟ್ರ್ ಹಾಕ್ಬಿಡಿ ಆಟೋ ಫೋಲ್ಡ್ ಮಾಡಿಬಿಡಿ ಅಂತಾರೆ. ಅದೆಲ್ಲ ಆಗಲ್ಲ ಸರ್. ಅದು ಅದಕ್ಕೆ ಕೆಲಸನೇ ಬೇರೆ ಥರ. ಗಾಡಿ ಒರಿಜಿನಲ್ ಇದೆ. ಈ ಗ್ಲಾಸು ನೋಡ್ಬೋದು ನೀವು, 15 ಇದೆ. ತಿರ್ಗಾ ಇಲ್ಲಿ ಬಂದರೆ ನೋಡ್ಬೋದು ನೀವು, 15 ಇದೆ.
ಇಲ್ಲಿ ಬಂದ್ರು 15 ಇದೆ, ಈ ಗ್ಲಾಸ್ ಬಂದ್ರು 15 ಇದೆ. ಸೊ ಒರಿಜಿನಲ್ ಗಾಡಿ ನೀಟ್ ಅಂಡ್ ಕ್ಲೀನ್ ಇದೆ ಇದು. ಸೊ ಆ ಲೆಕ್ಕಾಗಿ ಇವರು ಆಟೋ ಫೋಲ್ಡ್ ಮಾಡಿ ಬಳ್ಳಾರಿಯಿಂದ ಬಂದಿದ್ದಾರೆ. ಸೊ ಈ ಲುಕ್ಕನ್ನು ನಾವು ಇದಕ್ಕೆ ಮಾಡಿದ್ದೀನಿ. ಸನ್ ಫಿಲ್ಮು ನೋಡ್ಬೋದು ನೀವು. ತಿರ್ಗಾ ರಿಮೋಟ್ನಲ್ಲಿ ಓಪನ್ ಮಾಡ್ರೆ ಮಿರರ್ ಓಪನ್ ಆಗುತ್ತೆ. ಸೊ ಈ ರೀತಿ ನಿಮಗೆ ಏನಾದ್ರು ಕೆಲಸ ಇದ್ದರೆ ನಮ್ಮದು ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲನಲ್ಲಿ ನಿಮಗೆ ವಿಡಿಯೋ ಸಿಗುತ್ತೆ ನೋಡಿ. ಇದೆಲ್ಲ ಆಲ್ಟ್ರೇಷನ್ ಕೆಲಸ, ಎಲ್ಲ ಒರಿಜಿನಲ್ ಕೆಲಸ. ಸ್ವಿಚ್ಚೂ ಒರಿಜಿನಲ್ಲು, ರಿಲೇನೂ ಒರಿಜಿನಲ್ಲು, ಅದಕ್ಕೆ ಸೂಟಬಲ್ ಟೊಯೋಟಾ ಅಂದರೆ ಟೊಯೋಟಾ, ಮಾರುತಿ ಅಂದರೆ ಮಾರುತಿ, ಆ ಥರ ಎಲ್ಲ ಹಾಕಿ ಮಾಡೋದು. ಝೆಡ್ ಮಾಡಲ್ ಇದು ಸಿಸ್ಟಮು ನೋಡ್ಬೋದು ನೀವು. ವಿ ಮಾಡಲ್ ಇರಲಿ, ಝೆಡ್ ಮಾಡಲ್ ಇರಲಿ, ಜಿ ಮಾಡಲ್ ಇರಲಿ, ಅದಕ್ಕೆ ಏನು ಸಂಬಂಧ ಇಲ್ಲ. ಯಾವ ಗಾಡಿನೂ ಬರಲಿ ನಾವು ಆಟೋ ಫೋಲ್ಡ್ ಮಿರರ್ ನಿಮಗೆ ಮಾಡಿ ಕೊಡ್ಬೋದು. ಇದು ಬಂದ್ಬಿಟ್ಟು 2014 ಡ್ಯಾಂಪಿಂಗು, 4 ಡೋರ್ಗೆ ಆಟೋ ಫೋಲ್ಡ್ ಮಿರರು, ಸನ್ ಫ್ಲೇಮು, ಅಪ್ ಮಾಡಲ್ಲು ಎಲ್ಲ ಪೂರ್ತಿ ಕೆಲಸ ಆಗಿದೆ. ಸೊ ಡ್ಯಾಂಪಿಂಗ್ ಏನು ಕೊಡ್ಸೋದು ಅಂದರೆ ಮಾಡೋಕ್ಕೆ ಓಲ್ಡ್ ಗಾಡಿಗೆಲ್ಲ ಸ್ವಲ್ಪ ಗಾಡಿ ಯೂಸ್ ಇರ್ತದೆ. ಸೊ ಒಳಗಡೆ ಮೆಟಲ್ ಸ್ಟ್ರೆಂತ್ ಇರಲ್ಲ. ಸೊ ಆ ಸ್ಟ್ರೆಂತ್ ಕೊಡೋಕ್ಕೆ ನಾವು ಡೋರ್ಗೆ ಡ್ಯಾಂಪಿಂಗ್ ಮಾಡೋದು. ಡೋರ್ ಪ್ಯಾಕ್ ಆದಮೇಲೆ ನಿಮಗೆ ಈ ಥರ ನಿಮ್ಮ ಪ್ಯಾಕ್ ಹೆಂಗಿದೆ ಸೇಮ್ ಅದೇ ಥರ ಇರ್ತದೆ. ಇದಕ್ಕೂ ಮಾಡಿದ್ದೀನಿ. ಈ ಫೀಲಿಂಗೂ ನೋಡ್ಬೋದು ನೀವು. ಈ ಫೀಲಿಂಗೇ ಬೇರೆ ಥರ ಇದೆ, ಒಂಥರ ಫೀಲಿಂಗ್. ಈ ಫೀಲಿಂಗ್ ನೋಡಿ, ಈ ಫೀಲಿಂಗೇ ನಿಮ್ಗೆ ಹೆಂಗಂದ್ರೆ ನೋಡ್ಬೋದು. ಇದು ಶೇಕ್ ಆಗ್ತದೆ ನೋಡಿ. ಸೊ ಇಲ್ಲಿ ಬಂದರೆ ನೀವು ಈ ಮೆಟಲ್ ನೋಡಿ ಹೆಂಗಿದೆ. ಸೊ ಆ ಥರ ಡ್ಯಾಂಪಿಂಗ್ ಒಂದು ಪರ್ಸೋದಿಂಗ್ ಆಗಿದೆ. ಆಟೋ ಫೋಲ್ಡ್ ಮಿರರ್ ಆಗಿದೆ, ಸನ್ ಫ್ಲೇಮ್ ಆಗಿದೆ, ಸೇಮ್ ಈ ಸ್ಪೀಕರ್ಗೆ ಅಪ್ ಮಾಡಲ್ ಒಂದು, ವಿಂಡೋ ಕ್ಲೋಸರ್ ಒಂದು ಆಗಿದೆ. ಆಟೋ ಫೋಲ್ಡ್ ಮಿರರ್ ಟೈಪ್ 4 ಇದ್ದರೆ ಅದಕ್ಕೆ ಐಟಮ್ ನೀವು ಫೋನ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡಿ ಬನ್ನಿ. ಯಾಕಂದರೆ ಪಾಸ್ ಸಿಗೋದು ಸ್ವಲ್ಪ ಡಿಫಿಕಲ್ಟ್ ಇದೆ ಈ ಗಾಡಿಗೆಲ್ಲ. ಮಾಡಿಕೊಡೋಣ ಖಂಡಿತ ಆಗಿ. ಬಟ್ ಸ್ವಿಚ್ಚೂ ನಿಮಗೆ ಒರಿಜಿನಲ್ ಥರನೇ ಹಾಕಿ ನಾವು ಮಾಡಿರೋದು.